ಬೆಂಗಳೂರಿನಲ್ಲಿ ಸಲೂನ್ಗೆ ನುಗ್ಗಿದಂತ ಲೇಡಿ ಗ್ಯಾಂಗ್ ರಂಪಾಟ ಮಾಡಿದ್ದಲ್ಲದೆ ವ್ಯಕ್ತಿ ಮೇಲೆ ಮನಸ್ಸಿಗೆ ಬಂದಂತೆ ಹಲ್ಲೆಯನ್ನು ನಡೆಸಿದ್ದಾರೆ. ಬೆಂಗಳೂರಿನ ಅಮೃತಹಳ್ಳಿಯಲ್ಲಿ ಈ ಘಟನೆ ನಡೆದಿದೆ. ಸಂಜು ಹಲ್ಲೆಗೊಳಗಾದಂಥ ವ್ಯಕ್ತಿಯಾಗಿದ್ದು ಈ ಬಗ್ಗೆ ಅಮೃತಹಳ್ಳಿ ಠಾಣೆಗೆ ದೂರನ್ನ ಕೊಡಲಾಗಿದೆ. ಅಂದಹಾಗೆ ಹಲ್ಲೆಗೊಳಗಾದಂಥ ಸಂಜು ಮೊದಲು ಕೆಲಸ ಮಾಡ್ತಾ ಇದ್ದಂಥ ಸ್ಪಾನಲ್ಲಿ ಕೆಲಸ ಬಿಟ್ಟು ಹೊಸ ಸಲೂನ್ ಅನ್ನ ಶುರು ಮಾಡಿದ್ದ. ಇದರಿಂದ ಕೋಪಗೊಂಡಂತ ಲೇಡಿ ಡಾನ್ ಕಾವ್ಯ ತನ್ನ ಪಟಾಲಂ ಕರೆದುಕೊಂಡು ಸಲೂನ್ಗೆ ನುಗ್ಗಿ ಸಂಜು ಎಂಬಾತನ ಮೇಲೆ ಹಲ್ಲೆಯನ್ನು ಮಾಡಿದ್ದಾರೆ. ಸಿಗರೆಟ್ ಸೆತ್ತ ಕಾಲಿಂದ ಸಂಜು ತಲೆ, ಎದೆ, ಮುಖಕ್ಕೆ ಒದ್ದಿದ್ದಾಳೆ. ಹಲ್ಲೆ ಮಾಡಿ ಕಿಡ್ನಾಪ್ ಕೂಡ ಮಾಡಿದ್ರಂತೆ. ಈ ಬಗ್ಗೆ ದೂರು ದಾಖಲಾಗ್ತಾ ಇದ್ದಂತೆ ಸಂಜುನನ್ನ ಠಾಣೆ ಬಳಿ ಬಿಟ್ಟು ಆರೋಪಿಗಳು ಎಸ್ಕೇಪ್ ಆಗಿದ್ದಾರೆ. ಕೂತಿರ್ಬೇಕಾದ್ರೆ ಒಂದು ಗಲಾಟೆ ಆಯ್ತು. ಅಲ್ಲಿ ಯಾರೋ 4 ಜನ ಹುಡುಗಿರು ಬಂದು ಇವ್ನು ಹೊಡಿತಿದ್ದಿದ್ದು ನಾನು ನೋಡಿದೆ. ಅಷ್ಟು ಬೇಗ ನಾನು ಏನಾಯ್ತು ಅನ್ನೋ ಇವ್ನ ಸ್ಟಾಫಿಗೆ ಫೋನ್ ಮಾಡಿ ಕೇಳ್ಕೊಂಡು ಏನಾಯ್ತಮ್ಮ ಗೊತ್ತಿಲ್ಲ ಅನ್ನೋ ಹೊತ್ತಿಗೆ ನಾನು ಇಲ್ಲಿ ಬಂದೆ ಸರ್. ಯಾಕೆಂದ್ರೆ ನನಗೆ ಆ ಹುಡುಗಿ ಹೇಳಿದ್ರು ಚಾಕು ಎಲ್ಲ ಇದೆ ಸರ್, ತುಂಬ ಹೊಡೆದಿದ್ದಾರೆ, ಬ್ಲಡ್ ಎಲ್ಲ ಬಂದಿದೆ ಮೇಡಮ್ ಅಂತ ಅಂದಮೇಲೆ, ಯಾಕೆಂದರೆ ನಾನು ಅಲ್ಲೋಗಿ ನೋಡಿದೆ ಈ ಕಿಟಕಿಲಿ ಫುಲ್ ಎಲ್ಲ ಸಾಮಾನು ಹೊಡೆದೋಗಿತ್ತು, ಕ್ಯಾಮ್ರಾ ಎಲ್ಲ ಹೊಡೆದೋಗಿತ್ತು, ಏನೋ ಆಗಿದೆ ಅಂದ್ಬಿಟ್ಟು ನಾನು ಅರ್ಜೆಂಟಾಗಿ ಇಲ್ಲಿ ಬಂದು ಕಂಪ್ಲೇಂಟ್ ಕೊಟ್ಟೆ. ಇವನ್ನ ಹೊಡೆದಿದ್ಲಲ್ಲ, ಓನರ್ ಅಲ್ಲ ಬೇರೆ ಹುಡುಗಿ ಹೊಡೆದಿರೋಳು ಬಂದ್ಲು ಸರ್. ಬಂದವಳು ಇವನ್ನ ಕರ್ಕೊಬಂದು ಬಿಟ್ಟ ಮೇಲೂ ಅಲ್ಲೂ ಸ್ಟಾರ್ಟ್ ಮಾಡಿದ್ದಾಳೆ. ನನ್ನ ಸಲೂನ್ನ ನೀನು ಬಿಟ್ಟು ಹೋಗಿದ್ಯಾ, ನೀನೊಂದು ಸಲೂನ್ ಮಾಡೋಷ್ಟು ಬೆಳೆದಿದ್ಯಾ ನೀನು ಅಂದ್ಬಿಟ್ಟು ಅವನ ಹೊಡೆದು, ಅವನಿಗೆ ಬಿಯರ್ ಬಾಟಲ್ ಎಲ್ಲ ಹೊಡೆದು ಚಾಕುಲೆಲ್ಲ ಮಾರ್ಕ್ ಮಾಡಿ ನೋಡಿ ಸರ್, ಚುಚ್ಚಿದ್ರೆ ಏನಾಗ್ತಿತ್ತು. ಮತ್ತೆ ಅವಳು ಸ್ವಲ್ಪ ಇನ್ಫ್ಲೂಯೆನ್ಸ್ ಇರೋಳು ಸರ್. ಇಲ್ಲಿ ಬಂದು ಮತ್ತೆ ಆ ಹುಡುಗಿ ಇವನ್ನ ಬಿಟ್ಟು ಹೋದ್ಲು. ಇಲ್ಲಾದ್ಮೇಲೆ ಇವ್ರನ್ನ ಕರ್ಸಿದ್ರು. ಆ ಹುಡುಗಿ ಬಂದಿದ್ದಾಳೆ, ಕಂಪ್ಲೇಂಟ್ ಕೇಸ್ ಅಂತ ಕೊಟ್ಟಿದ್ದೀನಿ ನಾನು. ಕೊಟ್ಟ ಮೇಲೆ ಆ ಹುಡುಗಿನ ಇಲ್ಲಿ ಇಡಿಸ್ಕೋಬೇಕಾಗಿರೋದು ಅವ್ರ ಕರ್ತವ್ಯ ಅಲ್ವಾ. ಅವಳು ಬಿಟ್ಟವಳು ಹಾಗೆ ಹೋಗ್ಬಿಟ್ಲು. ಇಲ್ಲಿ ಜಕ್ಕೂರಲ್ಲಿ ಒಂದು ಸನ್ಸ್ಟೇನ್ ಅಂತ ಮಾಡಿದಾಳೆ ಸರ್, ಅಲ್ಲಿಗೆ ಇವ್ನು ಹೋಗ್ಬೇಕು. ನಾವಿಬ್ರು ಎಲ್ಲೋ ಇರಕ್ಕೆ ಬಿಡ್ತಿಲ್ಲ. ಒಂದು ಮತ್ತೆ ನನ್ನ ಹಸ್ಬೆಂಡ್ ನನ್ನ ಮನೆಗೆ ಬರಕ್ಕೆ ಬಿಡಲ್ಲ. ಅವಳು ಅಂದರೆ ಹೋಗ್ಬೇಡ, ನೀನು ಹೆಂಡತಿಗೆ ಏನಾದರೂ ಮಾಡ್ಬಿಡ್ತೀನಿ, ಸಲೂನ್ ಬಿಟ್ಟರೆ ನಿನ್ನ ಮಕ್ಳಿಗೆ ಏನಾದರೂ ಮಾಡ್ತೀನಿ, ಆ ಥರ ಒಂದು ಥ್ರೆಟ್ ಇದೆ ಸರ್. 8 ಗಂಟೆಗೆ ಅಂಗಡಿ ಹತ್ರ ಬಂದ್ಬಿಟ್ಟು ಹೊಡೆದು ಮಾಡಿ, ಆಮೇಲೆ ನಮ್ಮ ಸ್ಟಾಫಿಗೆ ಹೊಡೆದು ನನ್ನ ಕಿಡ್ನಾಪ್ ಮಾಡಿದ್ರು ಕಾರಲ್ಲಿ. 5 ಜನ ಸರ್. ಜಕ್ಕೂರ್ ಮೈನ್ ರೋಡಿಂದ ಕರ್ಕೊಂಡು ಹೋಗ್ಬಿಟ್ಟು ಅಲ್ಲೆಲ್ಲ ಹೊಡೆದು, ರೋಡಲ್ಲಿ ನಿಲ್ಸ್ಕೊಂಡು ಪಬ್ಲಿಕಲ್ಲಿ ಹೊಡೆದು, ಆಮೇಲೆ ಅಷ್ಟರೊಳಗೆ ನಮ್ಮ ವೈಫ್ ಕಂಪ್ಲೇಂಟ್ ಕೊಟ್ಟರು. ಆಮೇಲೆ ಇಲ್ಲಿಂದ ಸ್ಟೇಷನಿಂದ ಅವ್ರಿಗೆ ಫೋನ್ ಹೋಯಿತು. ಅವ್ರಿಗೆ ಫೋನ್ ಹೋಗಿದ ತಕ್ಷಣವೇ ಅವ್ರು ಕರ್ಕೊಂಬಂದ್ಬಿಟ್ಟು ಇಲ್ಲಿ ಬಿಟ್ಬಿಟ್ಟು ಒಳಗಡೆ ಬಂದರು. ಸ್ಟೇಷನ್ ಒಳಗಡೆ ಕರ್ಕೊಂಬಂದ್ಬಿಟ್ರು. ಅವ್ರಿಗೆ ಯಾವುದೇ ರೀತಿ ಇವರು ಏನೋ ಅವ್ರನ್ನ ಕೂರಿಸ್ಕೊಂಡಿಲ್ಲ, ಏನಿಲ್ಲ. ಆಮೇಲೆ ನಾವೇ ನಮ್ಮ ಗಾಡೀಲಿ ಇದು MLC ಮಾಡೋಕ್ಕೆ ಯಲಹಂಕ ಹೋಗಿ, ಯಾವ ಪೊಲೀಸು ಇಲ್ಲ, ಯಾರೂ ಬಂದಿಲ್ಲ. ನಾವು ಹೋಗ್ಬಿಟ್ಟು ಆರಾಮಾಗಿ ಮಾಡಿಸ್ಕೊಂಡು ಇಲ್ಲಿ ಬಂದ್ಬಿಟ್ಟು ಕಂಪ್ಲೇಂಟ್ ಕೊಟ್ಟು ಇಷ್ಟೊತ್ತಾಯಿತು. ಕನ್ನಡದ ಬಗ್ಗೆ ವಿವಾದಾತ್ಮಕ ಹೇಳಿಕೆ ಕೊಟ್ಟಿದ್ದ ಕಮಲ್ ಹಾಸನ್ ವಿರುದ್ಧ ರಾಜ್ಯಾದ್ಯಂತ ಆಕ್ರೋಶ ವ್ಯಕ್ತವಾಗ್ತಿದೆ. ಹೀಗಾಗಿ ನಿನ್ನೆ ಫಿಲಂ ಚೇಂಬರ್ನಲ್ಲಿ ಮಹತ್ವದ ಮೀಟಿಂಗ್ ನಡೆಯಿತು. ರಾಜ್ಯದಲ್ಲಿ ಕಮಲ್ ಹಾಸನ್ ನಟನೆಯ ಥಗ್ ಲೈಫ್ ಪ್ರದರ್ಶನಕ್ಕೆ ಬ್ರೇಕ್ ಹಾಕುವ ಬಗ್ಗೆ ಚರ್ಚೆ ನಡೆಸಲಾಯಿತು. ಸಭೆ ಬಳಿಕ ಮಾತನಾಡಿದ ಹಿರಿಯ ನಟಿ ಜಯಮಾಲಾ, ಭಾಷಾ ವಿವಾದ ಎದ್ದಾಗ ಕನ್ನಡಿಗರೆಲ್ಲರೂ ಕೂಡ ಒಂದಾಗೋದು ನಮ್ಮ ಧರ್ಮ. ಕಮಲ್ ಹಾಸನ್ ತಿಳಿದೋ ತಿಳಿಯದೆಯೋ ಹೇಳಿದ್ರೋ ಅವರ ಹೇಳಿಕೆ ತಪ್ಪು. ಭಾಷೆಯ ವಿಚಾರದಲ್ಲಿ ಉದ್ದಟತನ ಮಾಡಿದ್ರೆ ಕನ್ನಡಿಗರಾದ ನಾವು ಸುಮ್ಮನೆ ಇರೋದಿಲ್ಲ ಅಂತ ಹೇಳಿದ್ರು. ಕನ್ನಡಕ್ಕೆ ಧಕ್ಕೆ ಬಂದಾಗ, ಈ ರೀತಿಯಾದಂಥ ಹೇಳಿಕೆಗಳನ್ನು ನೀಡಿದಾಗ ಅವರಿಗೆ ನಾವು ಮಂದಟ್ಟ ಮಾಡಿಕೊಡ್ಬೇಕಾಗುತ್ತೆ. ವಾಣಿಜ್ಯ ಮಂಡಳಿಯು ಕೂಡ ಈಗಾಗಲೇ ಕಮಲ್ ಹಾಸನ್ ಅವರನ್ನು ಸಂಪರ್ಕಿಸಿ ಇದ್ರ ಬಗ್ಗೆ ಒಂದು ವಿಷಾದವನ್ನು ವ್ಯಕ್ತಪಡಿಸಬೇಕು. ತಪ್ಪಾಗಿದೆ, ಕನ್ನಡಿಗರ ಮನಸ್ಸಿಗೆ, ಕನ್ನಡಿಗರಿಗೆ ನೋವುಂಟಾಗಿದೆ ಅನ್ನುವಂಥ ಮಾತನ್ನು ಈಗಾಗಲೇ ವಾಣಿಜ್ಯ ಮಂಡಳಿ ಕೆಲಸ ಮಾಡ್ತಾ ಇದೆ. ಪ್ರತಿಯೊಬ್ಬರೂ ಕೂಡ ಅವರನ್ನು ಸಂಪರ್ಕಕ್ಕೆ ಇಟ್ಟು ಕಮಲ್ ಹಾಸನ್ ಅವ್ರನ್ನ ಕಮಲ್ ಹಾಸನ್ ಬಗ್ಗೆ ನಮ್ಗೆ ಯಾರಿಗೂ ಕನಿಕರನೂ ಇಲ್ಲ, ಮರ್ಸಿನೂ ಇಲ್ಲ, ಬೇಕಾಗಿಲ್ಲ. ನಮ್ಮ ಭಾಷೆಗೆ ಅವರು ಆ ರೀತಿ ಅವಹೇಳನಕಾರಿಯಾಗಿ ಮಾತನಾಡಿದ ಮೇಲೆ ನಾವ್ಯಾರು ಸಹಿಸ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಏನಾಗಿದೆ ಅಂದರೆ ಇವತ್ತಿನ ದಿನ ಅವ್ರು ಕ್ಷಮಾಪಣೆ ಕೇಳಲೇಬೇಕಂತೇಳಿ ಸಂಘಟನೆಗಳು, ಕನ್ನಡ ಪರ ಸಂಘಟನೆಗಳು ಇದು ಮಾಡ್ತಾ ಇದ್ದಾರೆ. ಅದಕ್ಕೆ ನಾವು ಸ್ಪಂದಿಸಿ ಕಮಲ್ ಹಾಸನ್ ಅವ್ರನ್ನ ಭೇಟಿ ಮಾಡೋಕ್ಕೆ ಪ್ರಯತ್ನ ಪಡ್ತಾ ಇದ್ವಿ. ಅವ್ರ ಸಂಪರ್ಕಕ್ಕೆ ಪ್ರಯತ್ನ ಪಡ್ತಾ ಇದ್ವಿ. ತಪ್ಪು, ಅವ್ರು ಮಾತಾಡೋದು ತಪ್ಪಂತ ನಾವು ಹೇಳ್ತಾ ಇದ್ವಿ. ನೀವು ಕ್ಷಮಾ ಕೇಳಲೇಬೇಕಂತ ಕೇಳ್ತಾ ಇದ್ವಿ. ನಮ್ಮ ವಿತರಕರು ಕರೆದಿದ್ವಿ, ಅವರು ನಮ್ಗೆ ಸ್ಪಂದಿಸಿ. ಕಮಲ್ ಹಾಸನ್ ಕನ್ನಡ ಭಾಷಾ ವಿವಾದ ಸ್ವರೂಪ ಪಡೆದಿರುವಂಥ ಬೆನ್ನಲ್ಲೇ ಕಮಲ್ ಹಾಸನ್ ಪರ ಬ್ಯಾಟ್ ಬೀಸಿದ್ದಾರೆ ನಟಿ ರಮ್ಯಾ. ಕಮಲ್ ಹಾಸನ್ ಬಹಿಷ್ಕಾರ ಸ್ವಲ್ಪ ಅತಿ ಆಯ್ತಲ್ವಾ, ತಪ್ಪನ್ನ ಕ್ಷಮಿಸಬಹುದು ಅಲ್ವಾ ಅಂತ ಎಕ್ಸ್ನಲ್ಲಿ ಪೋಸ್ಟ್ ಹಾಕಿದ್ದಾರೆ. ಕಮಲ್ ಹಾಸನ್ ಪರ ನಟಿ ರಮ್ಯಾ ನಿಲುವು ತಳೆದಿದ್ದಾರೆ. ಕನ್ನಡ, ತಮಿಳು, ತೆಲುಗು ಮತ್ತು ಮಲಯಾಳಂ ಎಲ್ಲವೂ ದ್ರಾವಿಡ ಭಾಷೆಗಳು. ನಾವು ಭಾಷೆಯಲ್ಲಿ ಪೂರ್ವಜ ಸಂಬಂಧಗಳನ್ನು ಹಾಗೂ ಹೋಲಿಕೆಯನ್ನು ಹೊಂದಿದ್ದೇವೆ. ಆದರೆ ಬಹಿಷ್ಕಾರ ಮಾಡುವಂಥದ್ದು ಸ್ವಲ್ಪ ಅತಿ ಆಯ್ತಲ್ವಾ ಅಂತ ಬೇರೆ ಹೇಳಿದ್ದಾರೆ.
ಕನ್ನಡದ ಬಗ್ಗೆ ಕೇವಲವಾಗಿ ಮಾತನಾಡಿದ್ದು ಅಲ್ಲದೆ ಕ್ಷಮೆ ಕೇಳಲ್ಲ ಅಂತ ನಟ ಕಮಲ್ ಹಾಸನ್ ಮೊಂಡುತನ ತೋರಿದ್ದಾರೆ. ಇದು ಕನ್ನಡಿಗರ ಕೆಂಗಣ್ಣಿಗೆ ಗುರಿಯಾಗಿದ್ದು ಸಂಗೀತ ನಿರ್ದೇಶಕ ಹಂಸಲೇಖ ಈ ಬಗ್ಗೆ ಪ್ರತಿಕ್ರಿಯಿಸಿದ್ದಾರೆ. ಮಿಸ್ಟರ್ ತಮಿಳಾಸನ್, ಮಾತು ಮನೆ ಕೆಡಿಸ್ತು, ತೂತು ಒಲೆ ಕೆಡಿಸ್ತು ಅನ್ನುವ ಗಾದೆ ಮಾತಿದೆ. ನೀವು ಒಳ್ಳೆದನ್ನೇ ಮಾತನಾಡಬೇಕು ಅಂತ ಮಾತಲ್ಲೇ ತಿಳಿದಿದ್ದಾರೆ. ನೀವು ಮಿಸ್ಟರ್ ತಮಿಳ್ ಹಾಸನ್ ಅಂತ ಹೆಸರು ಬದಲಾಯಿಸ್ಕೊಳ್ಳಿ ಅಂತ ಹೇಳಿ ಸಾರ್ ಅಂತ ನಮ್ಮ ಮ್ಯೂಸಿಕ್ ಸ್ಕೂಲ್ ಸ್ಟೂಡೆಂಟ್ಸು ನಿಮಗೆ ರಿಕ್ವೆಸ್ಟ್ ಮಾಡಿದ್ದಾರೆ. ಮಿಸ್ಟರ್ ತಮಿಳ್ ಹಾಸನ್, ಮಾತು ಮನೆ ಕೆಡಿಸ್ತು, ತೂತು ಒಲೆ ಕೆಡಿಸ್ತು ಅಂತ ನಮ್ಮ ಕಡೆ ಒಂದು ಗಾದೆ ಇದೆ. ಮಾತು ಎಷ್ಟು ತೊಂದರೆ ಕೊಡುತ್ತೆ ನೋಡಿ. ಚೆನ್ನೈನ CM ಸ್ಟಾಲಿನ್ ಅವರು ಇಡೀ ದಕ್ಷಿಣ ಭಾರತವನ್ನು ಒಂದುಗೂಡಿಸ್ಬೇಕು ಅನ್ನುವ ಆಸೆಯನ್ನು ವ್ಯಕ್ತಪಡಿಸ್ತಾ ಇದ್ದಾರೆ, ಕನಸು ಕಟ್ತಿದ್ದಾರೆ. ತೆಂಕಣವನ್ನು ಕಟ್ಟಬೇಕು ಅನ್ನೋದು ಅವರ ಕನಸು. ಅವ್ರ ಕನಸಿಗೆ ನಿಮ್ಮ ಮಾತು ಸಹಾಯ ಮಾಡಬೇಕು. ನೀವು ಆ ಪಕ್ಷದ ಮಿತ್ರ ಪಕ್ಷ, ನೀವು ಒಳ್ಳೆಯ ಮಾತುಗಳಾಡಬೇಕು, ಯೋಚಿಸಿ ಮಾತಾಡಬೇಕು. ಕನ್ನಡದ ಬಗ್ಗೆ ಕಮಲ್ ಹಾಸನ್ ಹೇಳಿಕೆಯನ್ನ ಸುಮಲತಾ ಅಂಬರೀಶ್ ಖಂಡಿಸಿದ್ದಾರೆ. ಕನ್ನಡದ ಬಗ್ಗೆ ಕಮಲ್ ಹಾಸನ್ ಹೇಳಿಕೆ ತಪ್ಪು. ಭಾಷೆಯ ಬಗ್ಗೆ ಮಾತನಾಡುವಾಗ ಯೋಚಿಸಿ ಮಾತನಾಡಬೇಕು. ಕನ್ನಡದ ಭಾಷೆಗೆ ಅದರದ್ದೇ ಆದಂತಹ ಘನತೆ ಇದೆ. ಅಪಮಾನ ಮಾಡೋದು ಸರಿಯಲ್ಲ. ಯಾವ ಭಾಷೆಯಿಂದ ಯಾವ ಭಾಷೆ ಬಂದಿದೆ ಅನ್ನೋದು ಯಾರಿಗೂ ತಿಳಿದಿಲ್ಲ. ಕನ್ನಡಕ್ಕೆ ಅಪಮಾನವಾದರೆ ಕನ್ನಡಿಗರು ಸಹಿಸೋದಿಲ್ಲ ಅಂತ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಅದು ಸರಿಯಲ್ಲ ಅನ್ನೋದು ಎಲ್ಲರ ಒಂದು ವಿಚಾರ. ಯಾಕಂದರೆ ಕನ್ನಡಿಗರಿಗೆ ಭಾಷೆ ಅನ್ನೋದು ತುಂಬ ಒಂದು ಹೆಮ್ಮೆ ಆದ ವಿಷಯ. ಇದು ತುಂಬ ಒಂದು ಸೆನ್ಸಿಟಿವ್ ವಿಷಯನೂ ಅಷ್ಟೇ. ಆದರೆ ಈ ಒಂದು ಹೇಳಿಕೆ ಖಂಡಿತ ಕನ್ನಡಿಗರಿಗೆ ನೋವು ಕೊಡುವಂಥ ವಿಷಯನೇ ಇದು. ಯಾರೂ ಅಂದರೆ ನಾವು ಯಾರು ಪಂಡಿತರಲ್ಲ, ಭಾಷಾ ಪಂಡಿತರಲ್ಲ. ನಾವು ಯಾರೂ ಅಷ್ಟು ಸಾವಿರಾರು ವರ್ಷಗಳ ಹಿಂದೆ ಹೋಗಿ ಯಾವುದು ಫಸ್ಟು, ಯಾವ ಭಾಷೆಯಿಂದ ಯಾವ ಭಾಷೆ ಹುಟ್ಟಿದ್ದು ಅನ್ನೋದು ನಮ್ಗೆ ಯಾರಿಗೂ ಖಂಡಿತ ಗೊತ್ತಿದೆ ಅಂತ ಯಾರು ಹೇಳೋಕೆ ಬರಲ್ಲ. ನಟ ಕಮಲ್ ಹಾಸನ್ ಕನ್ನಡ ಭಾಷೆ ಬಗ್ಗೆ ವಿವಾದಾತ್ಮಕ ಹೇಳಿಕೆ ಕನ್ನಡಿಗರನ್ನ ಕೆಳಿಸಿದೆ. ಈ ಬಗ್ಗೆ ನ್ಯೂಸ್ 18 ಜೊತೆಗೆ ಪುರುಷೋತ್ತಮ್ ಬಿಳಿಮಲೆ ಮಾತನಾಡಿ, ಕಮಲ್ ಹಾಸನ್ ಹೇಳಿಕೆ ಸಂಪೂರ್ಣ ತಪ್ಪು. ಭಾಷೆಯ ಇತಿಹಾಸ ಗೊತ್ತಿಲ್ಲ, ತಪ್ಪಾಗಿ ಹೇಳಿರುವಂತ ಮಾತಿನಿಂದ ಅರ್ಥಕೊಳ್ಬೇಕು. ಪರಿಸ್ಥಿತಿ ಇನ್ನಷ್ಟು ಹದಗೆಡುವ ಮುನ್ನ ಕ್ಷಮೆಯಾಚಿಸಬೇಕು ಅಂತ ಆಗ್ರಹಿಸಿದರು. ಇದರಿಂದ ಕನ್ನಡ ಹುಟ್ಟಿದೆ ಎಂಬ ಹೇಳಿದ ಮಾತಿದೆಯಲ್ಲ, ಅದು ಸಂಪೂರ್ಣವಾಗಿ ತಪ್ಪು. ಮತ್ತು ಭಾಷೆಯ ಜೆನೆಸಿಸ್ ಅಂತ ಹೇಳ್ತೀವಿ ನಾವು, ಮತ್ತು ಭಾಷೆಯ ಇತಿಹಾಸ ಗೊತ್ತಿಲ್ಲದೆ ಹೇಳಿರುವಂಥ ಮಾತು. ಆದ್ದರಿಂದ ಅವರು ತಪ್ಪಾಗಿ ಹೇಳಿರುವ ಮಾತಿನಿಂದ ಕನ್ನಡಿಗರಿಗೆ ತುಂಬ ಬೇಸರ ಆಗಿದೆ ಮತ್ತು ಅದೀಗ ಬೇರೆ ಬೇರೆ ಆಯಾಮಗಳನ್ನು ಪಡ್ಕೊಂಡಿದೆ. ಇದು ಇನ್ನಷ್ಟು ಹದಗೆಡುವ ಮುನ್ನ ಕಮಲ್ ಹಾಸನ್ ಅವರು ಕನ್ನಡದ ಭಾಷಾ ವಿದ್ವಾಂಸರನ್ನು ಅವರೇನು ಮಾತಾಡಬೇಕಾಗಿಲ್ಲ. ಯಾಕಂದರೆ ಅಲ್ಲಿ ಒಳ್ಳೆಯ ವಿದ್ವಾಂಸರಿದ್ದಾರೆ, ಭಾಷಾಶಾಸ್ತ್ರಜ್ಞರಿದ್ದಾರೆ. ಕಮಲ್ ಹಾಸನ್ ಅಲ್ಲಿ ಹೋಗಿ ಅಂದರೆ ಅವರು ಭಾಷೆಯ ಬಗ್ಗೆ ಕೈ ಹಾಕಬಾರದಿತ್ತು, ಕೈ ಹಾಕಿಬಿಟ್ಟಿದ್ದಾರೆ. ಈಗ ಅದನ್ನು ಸರಿ ಮಾಡಿಕೊಳ್ಬೇಕಾದ್ರೆ ಅವರು ಅದರ ಬಗ್ಗೆ ತಿಳುವಳಿಕೆಯನ್ನು ಹೆಚ್ಚಿಸಿಕೊಳ್ಬೇಕು. ಈಗ ಭುಗಿಲೆದ್ದಿರುವ ಏನು ಒಂದು ವಾತಾವರಣ ಇದೆಯಲ್ಲ, ಅದನ್ನು ಶಮನಗೊಳಿಸುವುದು, ಇದರ ಸಂಪೂರ್ಣ ಜವಾಬ್ದಾರಿಯನ್ನು ಕಮಲ್ ಹಾಸನ್ ಹೊತ್ತುಕೊಳ್ಬೇಕು. ಯಾಕಂದರೆ ಕನ್ನಡ ಭಾಷೆಯ ಬಗ್ಗೆ ನಟ ಕಮಲ್ ಹಾಸನ್ ನೀಡಿರುವ ಹೇಳಿಕೆ ಹಿನ್ನೆಲೆ ರಾಮನಗರದ ಐಜೂರು ವೃತ್ತದಲ್ಲಿ ಹಿರಿಯ ಕನ್ನಡ ಪರ ಹೋರಾಟಗಾರರು ಇಂದು ಪ್ರತಿಭಟನೆ ನಡೆಸಲಿದ್ದಾರೆ. ನಟ ಕಮಲ್ ಹಾಸನ್ ಫೋಟೋಗೆ ಬೆಂಕಿ ಹಾಕುವ ಮೂಲಕ ಕಿಡಿಕಾರಲಿದ್ದಾರೆ. ವಾಟಾಳ್ ನಾಗರಾಜ್ಗೆ ಕರುನಾಡ ಸೇನೆಯ ಕಾರ್ಯಕರ್ತರು ಸಾಥ್ ನೀಡಲಿದ್ದಾರೆ. ರಾಜ್ಯದಲ್ಲಿ ದಿನೇ ದಿನೇ ಕೊರೋನಾ ಸೋಂಕಿತರ ಸಂಖ್ಯೆ ಹೆಚ್ಚಾಗ್ತಾ ಇದೆ. ನಿನ್ನೆ ಒಂದೇ ದಿನ 42 ಜನರಲ್ಲಿ ಕೊರೋನಾ ಸೋಂಕು ದೃಢಪಟ್ಟಿದೆ. ಅಲ್ಲದೆ ಕೋವಿಡ್ಗೆ ನಿನ್ನೆ ಬೆಳಗಾವಿ ಜಿಲ್ಲೆಯ ಬೆನಕನಹಳ್ಳಿ ನಿವಾಸಿ ಬಲಿಯಾಗಿದ್ದಾರೆ. ಬಿಪಿ, ಹೈಪರ್ ಟೆನ್ಷನ್ ಹಾಗೂ ಹೃದಯ ಸಂಬಂಧಿ ಕಾಯಿಲೆಯಿಂದ ಬಳಲ್ತಾ ಇದ್ದಂಥ ವ್ಯಕ್ತಿ ಸಾವನ್ನಪ್ಪಿದ್ದಾರೆ. ಹೀಗಾಗಿ ಕೊರೋನಾದಿಂದ ರಾಜ್ಯದಲ್ಲಿ 2 ಸಾವನ್ನಪ್ಪಿದ್ದು ಕೊರೋನಾ ಸೋಂಕಿತರ ಸಂಖ್ಯೆ 148ಕ್ಕೆ ಏರಿಕೆಯಾಗಿದೆ. ಇನ್ನು ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಕೊರೋನಾ ರೋಗ ವಕ್ಕರಿಸಿದೆ. ಕಳೆದ 2 ದಿನದಿಂದ ಒಟ್ಟು 13 ಜನರ ಸ್ಯಾಂಪಲ್ ಅನ್ನು ಲ್ಯಾಬ್ಗೆ ಆರೋಗ್ಯ ಇಲಾಖೆ ಕಳಿಸಿತ್ತು. 13 ಮಂದಿ ಪೈಕಿ 4 ಪಾಸಿಟಿವ್ ಬಂದಿದ್ದು 3 ಕ್ವಾರಂಟೈನ್ನಲ್ಲಿ ಇರಿಸಲಾಗಿದೆ. ಅದೇ ಇನ್ನೊಬ್ಬ ವ್ಯಕ್ತಿಗೆ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ನೀಡಲಾಗ್ತಾ ಇದೆ ಅಂತ DHO ಡಾಕ್ಟರ್ ಮಹೇಶ್ ಕುಮಾರ್ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಬೆಳಗಾವಿ ಜಿಲ್ಲೆಯ ಹಿಡ್ಕಲ್ ಜಲಾಶಯದಿಂದ ಧಾರವಾಡ ಕೈಗಾರಿಕಾ ಪ್ರದೇಶಕ್ಕೆ ನೀರು ಪೂರೈಕೆಗೆ ಕಾಮಗಾರಿ ಆರಂಭವಾಗಿದ್ದು ಸರ್ಕಾರದಿಂದ ಅಧಿಕೃತ ಅನುಮತಿ ಕೂಡ ನೀಡಲಾಗಿದೆ. ಇದು ಬೆಳಗಾವಿ ರೈತರು ಹಾಗೂ ಕನ್ನಡಪರ ಹೋರಾಟಗಾರರನ್ನ ಕೆರಳಿಸಿದೆ. ಈ ಹಿನ್ನೆಲೆಯಲ್ಲಿ ಇಂದು ಕರವೇ ನಾರಾಯಣಗೌಡ ಬಣದಿಂದ ಜಿಲ್ಲಾಧಿಕಾರಿ ಕಚೇರಿ ಮುತ್ತಿಗೆ ನಡೆಯಲಿದೆ. ಸಚಿವ ಸತೀಶ್ ಜಾರಕಿಹೊಳಿ ನೇತೃತ್ವದಲ್ಲಿ ಎಲ್ಲ ಶಾಸಕರು ಒಟ್ಟಾಗಿ ಹೋರಾಟವನ್ನು ಮಾಡಬೇಕು. ಯೋಜನೆಯನ್ನು ಸ್ಥಗಿತಗೊಳಿಸುವ ನಿಟ್ಟಿನಲ್ಲಿ ಎಲ್ಲರೂ ಕೆಲಸ ಮಾಡಬೇಕು ಅಂತ ಕರವೇ ಆಗ್ರಹಿಸಿದೆ.
ಬೆಳಗಾವಿಯಲ್ಲಿ ಬೆಳ್ಳಂಬೆಳಿಗ್ಗೆ ಅಗ್ನಿ ಸಂಭವಿಸಿದೆ. ಶಾರ್ಟ್ ಸರ್ಕ್ಯೂಟ್ನಿಂದ ಕಾಂಡ ಮಾರ್ಕೆಟ್ ಬಳಿಯ ಪೃಥ್ವಿ ನಾಲ್ವಡಿ ಪ್ಲಾಸ್ಟಿಕ್ ಅಂಗಡಿ ಧಗಧನೆ ಹೊತ್ತಿ ಉರಿದಿದೆ. ಅಂಗಡಿಯಲ್ಲಿದ್ದಂಥ ಲಕ್ಷಾಂತರ ಮೌಲ್ಯದ ವಸ್ತುಗಳು ಹಾನಿಯಾಗಿದೆ. 2 ಅಗ್ನಿಶಾಮಕ ಸಿಬ್ಬಂದಿ ಬೆಂಕಿ ನಂದಿಸುವಂತ ಕಾರ್ಯವನ್ನು ಮಾಡಿದ್ದಾರೆ. ಚಿಕ್ಕಬಳ್ಳಾಪುರದಲ್ಲಿ ಚಾಲಕನ ನಿಯಂತ್ರಣ ತಪ್ಪಿ ಕಾರು ಹೊಂಡಕ್ಕೆ ಬಿದ್ದು ಓರ್ವ ಮೃತಪಟ್ಟಿದ್ದಾನೆ. ಚಿಂತಾಮಣಿ ತಾಲೂಕಿನ ಬಟ್ಲಹಳ್ಳಿ ಸಮೀಪ ಈ ಒಂದು ಘಟನೆ ನಡೆದಿದೆ. ಈ ಒಂದು ಘಟನೆಯಲ್ಲಿ ಕಾರ್ನಲ್ಲಿದ್ದ ಇನ್ನೂ 3 ಗಂಭೀರ ಗಾಯವಾಗಿದೆ. ಗೌನಿಪಲ್ಲಿ ಮೂಲದ ಆದರ್ಶ್ ಮೃತ ಯುವಕ ಚಾಲಕನ ಅತಿಯಾದ ವೇಗದಿಂದ ದುರಂತ ಸಂಭವಿಸಿದೆ ಅಂತ ಹೇಳಲಾಗ್ತಿದೆ. ಕಲಬುರಗಿ ಜಿಲ್ಲಾಧಿಕಾರಿ ಫೌಜಿಯಾ ಅವರನ್ನ ನಿಂದಿಸಿದ ಪ್ರಕರಣ ಸಂಬಂಧ ದಾಖಲಾಗಿರುವ ಎಫ್ಐಆರ್ ಅನ್ನು ರದ್ದು ಮಾಡುವಂತೆ ಎಂಎಲ್ಸಿ ರವಿಕುಮಾರ್ ಹೈಕೋರ್ಟ್ಗೆ ಅರ್ಜಿ ಸಲ್ಲಿಕೆ ಮಾಡಿದ್ದಾರೆ. ಅರ್ಜಿ ವಿಚಾರಣೆ ನಡೆಸಿದ ಕೋರ್ಟ್ ವಿಚಾರಣೆಗೆ ಸಹಕರಿಸೋಕೆ ರವಿಕುಮಾರ್ಗೆ ಸೂಚನೆ ನೀಡಿದೆ. ವಾದ ಪ್ರತಿವಾದ ಆಲಿಸಿದ ನ್ಯಾಯಮೂರ್ತಿ ಸೂರಜ್ ಗೋವಿಂದರಾಜ್ ಅವರ ಏಕಸದಸ್ಯ ಪೀಠ ಜೂನ್ 19ಕ್ಕೆ ವಿಚಾರಣೆಯನ್ನು ಮುಂದೂಡಿತು. ಕಲಬುರಗಿ ಡಿಸಿ ಭಾರತದವರು ಅಥವಾ ಪಾಕಿಸ್ತಾನದವರು ಖಚಿತವಿಲ್ಲ ಅಂತ ಹೇಳಿದ್ರು ಎಂಎಲ್ಸಿ ರವಿಕುಮಾರ್. ಗಂಗಾವತಿ ಉಪಚುನಾವಣೆಗೆ ನಾವು ಸಿದ್ಧ. ಗಂಗಾವತಿ ಟಿಕೆಟ್ ಇಕ್ಬಾಲ್ ಅನ್ಸಾರಿ ಅವರಿಗೆ ಕೊಟ್ಟರೆ ನಾವು ಕೆಲಸ ಮಾಡ್ತೇವೆ ಅಂತ ಸಂಸದ ರಾಜಶೇಖರ್ ಹಿಟ್ನಾಳ್ ಹೇಳಿದ್ದಾರೆ. ಅನ್ಸಾರಿ ಅವರು ಉಪಚುನಾವಣೆಗೆ ತಮಗೆ ಟಿಕೆಟ್ ಅಂತ ಹೇಳಿದ್ದಾರೆ. ಇದು ಸಹಜ, ಆದರೆ ಅಂತಿಮ ನಿರ್ಧಾರ ಹೈಕಮಾಂಡ್ ಮಾಡುತ್ತೆ ಅಂತ ಹೇಳಿದ್ದಾರೆ. ನಾವು ಅನ್ಸಾರಿ ಅವ್ರ ಹತ್ತು, ರಾಘವೇಂದ್ರ ಹಿಟ್ನಾಳ್ ಹತ್ತು, ನಾವು ಹತ್ತು, ತಂಗಡಿಗೆಯರ ಹತ್ತು, ಅಂಬ್ರೇಗೌಡರ ಹತ್ತು ನಾವು ಒಂದ ಮನೆಯಲ್ಲಿ ತೆಗೆದಿವಿ. ಅವರು ನಮ್ಗೆ ನೇರ ವೇದಿಕೆ ಮ್ಯಾಗ ಬೈಬೋದು, ನಾವು ಹೋಗಿ ಅವ್ರ ಕೂಡ ಜಗಳ ಮಾಡ್ಬೋದು. ಅದು ನಮ್ಮ ಆತ್ಮೀಯತೆ ಐತಿ. ಅವ್ರಿಗೆ ಬೈಯಕ್ಕೈತಿ. ನಮ್ಮ ಅನ್ಸಾರಿ ಅಣ್ಣವ್ರಿಗೆ ನಮ್ಮನ್ನು ಬೈಯಕ್ಕೈತಿ. ಹೌದಾ? ಅವ್ರು ಬೈಬೋದು. ನಮ್ಮ ಡೈರೆಕ್ಟ್ ಅವರು ಬೈತಾರೆ. ನಾವು ಸಿಟ್ಟು ಬಂದು ಅವ್ರ ಕೂಡ ಜಗಳ ಮಾಡ್ತೀವಿ. ಅವರು ನಾವು ಏನು ಹೇಳಕತ್ತೀವಲ್ಲ ಅದು ನಮ್ಮ ಅವರ ಪ್ರೀತಿ, ಬಾಂಧವ್ಯ, ಆತ್ಮೀಯತೆ. ಅವ್ರು ನಮಗೆ ಬೈಬೋದು, ನಾವು ಅವ್ರಿಗೆ ಬೈಕಬೋದು, ಜಗಳ ಆಡ್ಬೋದು. ಅವ್ರಂತ ಮಾಜಿ ಸಂಸದ ಪ್ರಜ್ವಲ್ ರೇವಣ್ಣ ಅತ್ಯಾಚಾರ ಪ್ರಕರಣದಲ್ಲಿ ಅರೆಸ್ಟ್ ಆಗಿ ಬರೋಬ್ಬರಿ 1 ವರ್ಷ ಆಗ್ತಾ ಇದೆ. 2024 ಮೇ 31ರಂದು ಪ್ರಜ್ವಲ್ ರೇವಣ್ಣ ಅವರನ್ನ ಕೆಂಪೇಗೌಡ ಏರ್ಪೋರ್ಟ್ನಲ್ಲಿ ಅರೆಸ್ಟ್ ಮಾಡಲಾಗಿತ್ತು. 2 ಅತ್ಯಾಚಾರ ಪ್ರಕರಣ, 1 ಲೈಂಗಿಕ ದೌರ್ಜನ್ಯ ಪ್ರಕರಣದಲ್ಲಿ ಪ್ರಜ್ವಲ್ ಅರೆಸ್ಟ್ ಮಾಡಲಾಗಿತ್ತು. ಆದ್ರೀಗ 1 ವರ್ಷ ಆಗ್ತಿದ್ರು ಇನ್ನೂ ಪ್ರಜ್ವಲ್ ರೇವಣ್ಣಗೆ ಬಿಡುಗಡೆ ಭಾಗ್ಯ ಮಾತ್ರ ಸಿಕ್ಕಿಲ್ಲ. ಇದೀಗ ಸೆಷನ್ಸ್ ಕೋರ್ಟ್ ಪ್ರಕರಣ ಟ್ರಯಲ್ ಆರಂಭಿಸಿದ್ದು ಪರಪ್ಪನ ಅಗ್ರಹಾರದಲ್ಲಿರುವಂತಹ ಪ್ರಜ್ವಲ್ ರೇವಣ್ಣಗೆ ತಲೆನೋವು ಶುರುವಾದಂತಿದೆ. ರಾಜ್ಯಕ್ಕೆ ಬಿಜೆಪಿ ಉಸ್ತುವಾರಿ ರಾಧಾಮೋಹನ್ ದಾಸ್ ಅಗರ್ವಾಲ್ ಬಂದು ಹೋದ ಬೆನ್ನಲ್ಲೇ ರಾಜ್ಯ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಬಿಜೆಪಿ ತನ್ನ ಹೋರಾಟ ತೀವ್ರಗೊಳಿಸಿದೆ. ಕೇಂದ್ರ ಸರ್ಕಾರದ ಯೋಜನೆಗಳಲ್ಲಿ ಒಂದಾದಂಥ ಜನೌಷಧಿ ಕೇಂದ್ರ ಸ್ಥಗಿತ ಮಾಡಿರುವಂಥ ರಾಜ್ಯ ಸರ್ಕಾರದ ವಿರುದ್ಧ ಬಿಜೆಪಿ ಇಂದು ಹೋರಾಟವನ್ನು ಮಾಡ್ತಾ ಇದೆ. ಮಲ್ಲೇಶ್ವರದ ಕೆಸಿ ಜನರಲ್ ಆಸ್ಪತ್ರೆ ಆವರಣದಲ್ಲಿ ಬೆಳಗ್ಗೆ 10:30ಕ್ಕೆ ಸಂಸದರು, ಶಾಸಕರು, ಪರಿಷತ್ ಸದಸ್ಯರು ಪ್ರತಿಭಟನೆಯನ್ನು ಮಾಡಿದ್ದಾರೆ. ಗದಗ ನಗರದ ಎಪಿಎಂಸಿ ಆವರಣದ ರೈತ ಸಂಪರ್ಕ ಕೇಂದ್ರದಲ್ಲಿ ಕಳಪೆ ಬೀಜ ವಿತರಣೆ ಮಾಡಲಾಗ್ತಿದೆ ಅಂತ ರೈತರು ಸಿಟ್ಟಿಗೇರಿದ್ದಾರೆ. ಹುಳುತಿಂದ ಕಳಪೆ ಮಟ್ಟದ ಹೆಸರು ಬೀಜ ನೀಡುತ್ತಿದ್ದಾರೆ. ಇಂತಹ ಕಳಪೆ ಮಟ್ಟದ ಬೀಜಗಳನ್ನು ಸರ್ಕಾರ ಹೇಗೆ ಸರ್ಟಿಫೈಡ್ ಮಾಡ್ತಿದೆ ಅಂತ ಅನ್ನದಾತರು ಪ್ರಶ್ನೆ ಮಾಡಿದ್ದಾರೆ. ಇಂತಹ ಬೀಜ ಬಿತ್ತನೆ ಮಾಡಿದ್ರೆ ನಾಟಿ ಆಗೋದಿಲ್ಲ. ರೈತರಿಗೆ ಆಗುತ್ತಿರುವ ಮೋಸವನ್ನು ತಡಿಬೇಕು ಅಂತ ಒತ್ತಾಯಿಸಿದ್ದಾರೆ. ಮನೆಯೊಂದರ ನೀರಿನ ತೊಟ್ಟಿಗೆ ಬಿದ್ದಿದ್ದಂಥ ಉಡವನ್ನು ರಕ್ಷಣೆ ಮಾಡಲಾಗಿದೆ. ಚಾಮರಾಜನಗರದ ಹೆಗ್ಗಬಾಡಿಪುರದಲ್ಲಿ ಈ ಘಟನೆ ನಡೆದಿದೆ. ನೀರಿಗೆ ಬಿದ್ದಿದ್ದಂಥ ಉಡವನ್ನು ಉರ್ಗ ಪ್ರೇಮಿ ಸ್ನೇಕ್ ಮಹೇಶ್ ರಕ್ಷಣೆ ಮಾಡಿದ್ದಾರೆ. ರಕ್ಷಣೆ ಮಾಡಿದ ಉಡವನ್ನು ಸುರಕ್ಷಿತವಾಗಿ ಕಾಡಿಗೆ ಬಿಟ್ಟಿದ್ದಾರೆ. ಪಂಜಾಬ್ ಕಿಂಗ್ಸ್ ವಿರುದ್ಧದ ಐಪಿಎಲ್ನ ಕ್ವಾಲಿಫೈಯರ್ 1 ಪಂದ್ಯದಲ್ಲಿ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡ ಭರ್ಜರಿ ಜಯವನ್ನು ಸಾಧಿಸಿ ನೇರವಾಗಿ ಫೈನಲ್ಗೆ ಎಂಟ್ರಿ ಕೊಟ್ಟಿದೆ. ಇದರಿಂದ 2009, 2011, 2016ರ ಬಳಿಕ 4ನೇ ಬಾರಿಗೆ ಆರ್ಸಿಬಿ ಫೈನಲ್ಗೆ ಹೋದಂತಾಗಿದೆ. ಮುಲ್ಲನಪುರ ನ್ಯೂ ಪಿಸಿಎ ಸ್ಟೇಡಿಯಂನಲ್ಲಿ ನಡೆದಂಥ ಐಪಿಎಲ್ ಪಂದ್ಯದಲ್ಲಿ ಟಾಸ್ ಗೆದ್ದಂಥ ಆರ್ಸಿಬಿ ಮೊದಲಿಗೆ ಬೌಲಿಂಗ್ ಆಯ್ಕೆ ಮಾಡಿಕೊಂಡಿತ್ತು. ಬ್ಯಾಟಿಂಗ್ಗೆ ಇಳಿದಂಥ ಪಂಜಾಬ್ ಕೇವಲ 14.1 ಓವರ್ನಲ್ಲಿ 102 ರನ್ ಗಳಿಸಿ ಆಲ್ಔಟ್ ಆಯಿತು. 102 ರನ್ ಗುರಿ ಬೆನ್ನತ್ತಿದ್ದಂಥ ಆರ್ಸಿಬಿ ಕೇವಲ 10 ಓವರ್ಗೆ 2 ವಿಕೆಟ್ ಅನ್ನು ಕಳೆದುಕೊಂಡು 106 ರನ್ ಗಳಿಸುವ ಮೂಲಕ ಫೈನಲ್ಗೆ ಎಂಟ್ರಿ ಕೊಟ್ಟಿದೆ. ಇನ್ನು ಆರ್ಸಿಬಿ ತಂಡ ಪಂಜಾಬ್ ಕಿಂಗ್ಸ್ ವಿರುದ್ಧ ಭರ್ಜರಿ ಜಯವನ್ನ ಸಾಧಿಸಿದ ಹಿನ್ನೆಲೆಯಲ್ಲಿ ಅಭಿಮಾನಿಗಳ ಸಡಗರ ಸಂಭ್ರಮ ಮುಗಿಲು ಮುಟ್ಟಿತ್ತು. ಬೆಂಗಳೂರು ಚರ್ಚ್ ಸ್ಟ್ರೀಟ್ನಲ್ಲಿ ನೆಚ್ಚಿನ ತಂಡ ಫೈನಲ್ಗೆ ಎಂಟ್ರಿ ಕೊಡ್ತಿದೆ ಅನ್ನುವಂಥ ಖುಷಿಯಲ್ಲಿ ಕುಣಿದು ಕುಪ್ಪಳಿಸಿದ್ದಾರೆ ಆರ್ಸಿಬಿ ಫ್ಯಾನ್ಸ್. ರಸ್ತೆಯಲ್ಲೇ ಪಟಾಕಿಯನ್ನು ಸಿಡಿಸಿ ಸಂಭ್ರಮಿಸಿದರು. ಇನ್ನು ಆರ್ಸಿಬಿ ಗೆಲುವನ್ನು ಸಾಧಿಸಿ ಫೈನಲ್ಗೆ ಎಂಟ್ರಿ ಕೊಡ್ತಾ ಇದ್ದಂತೆ ಅಭಿಮಾನಿಗಳ ಸಂಭ್ರಮ ಮುಗಿಲು ಮುಟ್ಟಿದೆ. ಅಣ್ಣಿಗೇರಿ ಪಟ್ಟಣದಲ್ಲಿ ಅಭಿಮಾನಿಗಳು ಪಟಾಕಿಯನ್ನು ಸಿಡಿಸಿ ಕುಣಿದು ಕುಪ್ಪಳಿಸಿದರು. ಸಿನಿ ಶುಕ್ರವಾರ ಇವತ್ತು 2 ಕನ್ನಡ ಸಿನಿಮಾಗಳು ತೆರೆಗೆ ಅಪ್ಪಳಿಸ್ತಾ ಇದೆ. ಹೊಸಬರ ತಾಯವ್ವ ಹಾಗೂ ಠಾಣೆ ಕೇರ್ ಆಫ್ ಶ್ರೀರಾಮಪುರ ಸಿನಿಮಾಗಳು ಪ್ರೇಕ್ಷಕರ ಎದುರು ಬರ್ತಾ ಇದ್ದು ಈ ಸಿನಿಮಾಗಳಿಗೆ ಯಾವ ರೀತಿಯ ರೆಸ್ಪಾನ್ಸ್ ಸಿಗುತ್ತೆ ಅನ್ನೋದನ್ನ ಕಾದು ನೋಡಬೇಕು.